8 ವರ್ಷ ಆದ್ಮೇಲೆ ಗೌತಮ್ ನಗರನ ನಾಶ ಮಾಡಬೇಕು ಅಂತ ಬರೋ ಬೇನ್ ಹಾಗೂ ಇವನಿಗೆ ಹಿಂದಿನಿಂದ ಸಹಾಯ ಮಾಡುವ ಕಾಣದ ಕೈಗಳು. ಹಾಗಾದ್ರೆ ಗೌತಮ್ ನಗರ ನಾಶ ಆಗೋದನ್ನ ಬ್ಯಾಟ್ಮನ್ ತಡೆಯುತ್ತಾನ ಇಲ್ವಾ? ಇದ್ರ ಹಿಂದೆ ಇರೋ ಕಾಣದ ಕೈ ಯಾರ್ದು ಅಂತ ನೀವು ತಿಳಿದುಕೊಳ್ಬೇಕಾ? ನಮಸ್ಕಾರ ಗೈಸ್, ಸಂಡೇ ಸ್ಪೆಷಲ್ ಮೂವಿಯ ಎಪಿಸೋಡ್ 4ಕ್ಕೆ ಸ್ವಾಗತ. ಈ ಎಪಿಸೋಡ್ ನಲ್ಲಿ ನಾವು 2 ಚಿತ್ರಗಳನ್ನ ವಿಮರ್ಶೆ ಮಾಡ್ತಿದ್ದೀವಿ. ಮೊದಲು ವಿಮರ್ಶೆ ಮಾಡುತ್ತಿರುವ ಚಿತ್ರ 2012ರಲ್ಲಿ ಕ್ರಿಸ್ಟೋಫರ್ ನೋಲಾನ್ ರವರ ನಿರ್ದೇಶನದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ತೆರೆಗೆ ಬಂದ ಆಕ್ಷನ್ ಥ್ರಿಲ್ಲರ್ ಡಾರ್ಕ್ ನೈಟ್ ರೈಸಿಸ್ ಚಿತ್ರದ ಬಗ್ಗೆ. ಈ ಚಿತ್ರಕ್ಕೆ IMDbಯಲ್ಲಿ 8.4 ರೇಟಿಂಗ್ ಸಿಕ್ಕಿದೆ. ಡಾರ್ಕ್ ನೈಟ್ ರೈಸಿಸ್ ಚಿತ್ರ ಬ್ಯಾಟ್ಮನ್ ಸೀರೀಸ್ನ 3ನೇ ಚಿತ್ರ. ಈ ಚಿತ್ರದ ಕಥೆ ಬಂದು, ಕಳೆದ 8 ವರ್ಷದಿಂದ ಗೌತಮ್ ನಗರದಲ್ಲಿ ಬ್ಯಾಟ್ಮನ್ ಕಾಣೆಯಾಗಿರ್ತಾನೆ. ಈ ಸಮಯದಲ್ಲಿ ಗೌತಮ್ ನಗರದ ಎಲ್ಲಾ ಕ್ರಿಮಿನಲ್ಗಳು ಜೈಲು ಪಾಲಾಗಿದ್ದು, ಹಾಗೆಯೇ ಯಾವುದೇ ಕೆಟ್ಟ ಕೆಲಸಗಳು ನಗರದಲ್ಲಿ ನಡೆಯುತ್ತಿರುವುದಿಲ್ಲ. ಈ ಸಮಯದಲ್ಲಿ ಬರುವ ಬೇನ್ ಒಬ್ಬ ನ್ಯೂಕ್ಲಿಯರ್ ವಿಜ್ಞಾನಿಯನ್ನ ಕಿಡ್ನಾಪ್ ಮಾಡಿ ಗೌತಮ್ ನಗರದ ಮೇಲೆ ಅಣುಬಾಂಬ್ ಹಾಕಲು ತಯಾರಾಗ್ತಾನೆ. ಮುಂದೆ ಈ ನಗರದ ಮೇಲೆ ಅಣುಬಾಂಬ್ ಬೀಳುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಚಿತ್ರ ನೋಡಿ ತಿಳಿದುಕೊಳ್ಬೇಕು. ಈ ಚಿತ್ರದ ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ, ಮೊದಲನೇದು ಕತೆ ಮತ್ತು ಚಿತ್ರಕಥೆ. ಈ ಚಿತ್ರದ ಕತೆ ಬರೆದಿರೋದು ಖುದ್ದು ಕ್ರಿಸ್ಟೋಫರ್ ನೋಲಾನ್ ರವರೇ. ತುಂಬಾ ಬಿಗಿಯಾದ ಕತೆ, ಎಲ್ಲೂ ಹಾದಿ ತಪ್ಪದ ಚಿತ್ರಕಥೆ ನಿಮ್ಮನ್ನ ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳುತ್ತೆ. ಎರಡನೇದು ಮೇಕಿಂಗ್. ಈ ಚಿತ್ರದ ಮೇಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲಂತೂ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಹಾಗಾದ್ರೆ ಬೇನ್ ಹಿಂದೆ ನಿಂತು ಪೂರ್ತಿ ಗೌತಮ್ ನಗರನ ನಾಶ ಮಾಡಲು ಹೊರಟಿರುವುದು ಯಾರು ಅಂತ ನೀವು ಚಿತ್ರ ನೋಡಿ ತಿಳಿದುಕೊಳ್ಳಿ. ಈ ಚಿತ್ರನ ನೀವು ಜಿಯೋ ಸಿನಿಮಾ ಮತ್ತು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದು. ಹಾಗೇನೆ ಈಗಾಗಲೇ ಈ ಚಿತ್ರನ ನೀವು ನೋಡಿದ್ರೆ ನಿಮಗೆ ಏನನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎರಡನೇ ವಿಮರ್ಶೆ ಮಾಡುತ್ತಿರುವ ಚಿತ್ರವೊಂದು 2015ರಲ್ಲಿ ಬಿಲ್ಲಿ ರಾಯ್ ನಿರ್ದೇಶನದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ತೆರೆಗೆ ಬಂದ ಸಸ್ಪೆನ್ಸ್ ಥ್ರಿಲ್ಲರ್ ಸೀಕ್ರೆಟ್ ಇನ್ ದೇರ್ ಐಸ್ ಚಿತ್ರವನ್ನ. ಈ ಚಿತ್ರ 2009ರಲ್ಲಿ ಅರ್ಜೆಂಟೀನಿಯಾ ಭಾಷೆಯಲ್ಲಿ ತೆರೆಗೆ ಬಂದ ಸೀಕ್ರೆಟ್ ಇನ್ ದೇರ್ ಐಸ್ ಚಿತ್ರದ ರೀಮೇಕ್. ಈ ಚಿತ್ರಕ್ಕೆ IMDbಯಲ್ಲಿ 6.3 ರೇಟಿಂಗ್ ಸಿಕ್ಕಿದೆ. ಈ ಚಿತ್ರ ಬಂದು ಸ್ಲೋ ಬರ್ನಿಂಗ್ ಥ್ರಿಲ್ಲರ್ ಚಿತ್ರ. ಅಂದರೆ ಈ ಚಿತ್ರದ ಚಿತ್ರಕಥೆ ತುಂಬಾ ನಿಧಾನವಾಗಿ ಹೋಗುತ್ತೆ. ಅದರಿಂದ ತುಂಬಾ ಜನಕ್ಕೆ ಈ ಚಿತ್ರ ಇಷ್ಟವಾಗುವುದಿಲ್ಲ. ಅದರಿಂದ ಯಾರಿಗೆ ಸ್ಲೋ ಬರ್ನಿಂಗ್ ಥ್ರಿಲ್ಲರ್ ಚಿತ್ರ ಇಷ್ಟ ಆಗುತ್ತೋ ಅವರು ಮಾತ್ರ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ನೋಡಿ. ಹಾಗೇನೆ ನಿಮಗೆ ಯಾವುದಾದ್ರೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವು ಆ ಚಿತ್ರವನ್ನು ಸಹ ವಿಮರ್ಶೆ ಮಾಡ್ತೇವೆ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ.